ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡಿದ ರೀತಿ ವಿಡಿಯೋ ಎಡಿಟ್ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ಫುಲ್ ನೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಪ್ರಿಸೆಟ್ ಬೇಕಾಗುತ್ತೆ. ಅವೆರಡೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ನಿಮ್ಮ ಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡು ನಂತರ ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು, ಈ ರೀತಿ ಇರುತ್ತೆ ಬೀಟ್ ಮಾರ್ಕ್ ಪ್ರಿಸೆಟ್ಟು. 0.00 ಸೆಕೆಂಡಿಂದ ಹಿಡಿದು 13.1 ಸೆಕೆಂಡ್ವರೆಗೂ ಇರುತ್ತೆ ಇದು ಸಾಂಗು. 0.00 ಸೆಕೆಂಡ್ಗೆ ಇಟ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಾ ಆಪ್ಷನ್ ಕಾಣಿಸಿದೆಯಲ್ಲ, ಶೇಪ್ ಆಪ್ಷನ್ ಬಾಜು ಒಂದು ಮೀಡಿಯಾ ಆಪ್ಷನ್ನು. ಆ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮ್ಮದು ಮೀಡಿಯಾ ಗ್ಯಾಲರಿ ಓಪನ್ ಆಗುತ್ತೆ ಮೊಬೈಲ್ದು. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬೋದು. ನಾನಿವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ನೋಡ್ಬೋದು, ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮೇಲೆ 3 ಡಾಟ್ ಬಟನ್ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಈ ರೀತಿ ಫೋಟೋನ ಫುಲ್ ಸಾಂಗ್ ಅಂತ ತೊಗೊಂಬಂದ್ಬಿಡಿ. ತೊಗೊಂಬಂದ ನಂತರ 0.00 ಸೆಕೆಂಡ್ಗೆ ಇಟ್ಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲೇ ಬಟನ್ ಬಾಜು ಒಂದು ಬಟನ್ ಕಾಣಿಸ್ತಿದೆಯಲ್ಲ ರೈಟ್ ಸೈಡ್ನಲ್ಲಿ, ಆ ಬಟನ್ ಕ್ಲಿಕ್ ಮಾಡಿ ಸೆಕೆಂಡ್ ಬೀಟ್ಗೆ ಹೋಗಿ ನಿಲ್ಲುತ್ತೆ. ನಂತರ ಅದನ್ನ ಟ್ರಿಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮಾಡ್ಕೊಳ್ಳಿ. ನಂತರ ಅದೇ ರೀತಿ ಕ್ಲಿಕ್ ಮಾಡ್ಕೊಂಡು ಎಲ್ಲ ಫೋಟೋನು ಬೀಟ್ಗೆ ತಕ್ಕನಾಗೆ ಕಟ್ ಮಾಡ್ಕೊಳ್ಳಿ. ನೋಡ್ಬೋದು, 13.1 ಸೆಕೆಂಡ್ವರೆಗೂ ಸಾಂಗಿನ ಬೀಟ್ ತಕ್ಕಾಗೆ ಫೋಟೋ ಕಟ್ ಮಾಡಿರ್ತೀನಿ. ನಂತರ ಈ ರೀತಿ ಬ್ಯಾಕ್ ಬನ್ನಿ. 4.4 ಸೆಕೆಂಡ್ಗೆ ಇಟ್ಕೊಂಡು ಒಂದು ಫೋಟೋ ಆ್ಯಂಡ್ ಲೇಯರ್ ಸೆಂಟ್ರಿಗೆ ಇಟ್ಕೊಂಡು ಈ ರೀತಿ ಕ್ಲಿಕ್ ಮಾಡಿಕೊಂಡು ಈ ಫೋಟೋನ ಈ ರೀತಿ ತೆಳಗಡೆ ತೊಗೊಂಬಂದ್ಬಿಡಿ. ಫುಲ್ ತೆಳಗಡೆ ತೊಗೊಂಬಂದ್ಬಿಡಿ. ಇಲ್ಲಿ ಕಿಂಗ್ ಅಂತ ಒಂದು ಇಮೇಜ್ ಕೊಟ್ಟಿರ್ತೀನಲ್ಲ, ಅದ್ರ ತೆಳಗಡೆ ತೊಗೊಂಬಂದ್ಬಿಡಿ. ಅದನ್ನ ನೋಡ್ಬೋದು, ಈ ರೀತಿ ಬರ್ತವೆ. ನಂತರ 13.1 ಸೆಕೆಂಡ್ಗೆ ಇಟ್ಕೊಂಡು ಇಲ್ಲಿ ಲಾಸ್ಟ್ ಒಂದು ಕಿಂಗ್ ಅಂತ ಇದೆಯಲ್ಲ ಇಮೇಜು, ಅದನ್ನು ಕ್ಲಿಕ್ ಮಾಡಿಕೊಂಡು ಎಲ್ಲ ಫೋಟೋಗಿಂತ ಮೇಲೆ ತೊಗೊಂಬಂದ್ಬಿಡಿ. ನಂತರ ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು, ಫಸ್ಟ್ ಒಂದು ಲಾಂಗ್ ಇಮೇಜ್ ಕೊಟ್ಟಿರ್ತೀನಿ, ನಂತರ ಸ್ಮಾಲ್ ಇಮೇಜ್ ಇರ್ತವೆ. ಫಸ್ಟ್ ಲಾಂಗ್ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಕಾಪಿ ಮಾಡಿಕೊಂಡು ಹೋಗಿ ಬೀಟ್ ಮಾರ್ಕ್ ಪ್ರಿಸೆಟ್ಗೆ ಹೋಗಿ ಅದನ್ನ ಫಸ್ಟ್ ಇಮೇಜ್ಗೆ ಪೇಸ್ಟ್ ಮಾಡಿ. ನೋಡ್ಬೋದು, ಫಸ್ಟ್ ಇಮೇಜು 0.00 ಸೆಕೆಂಡಿಂದ 4 ಸೆಕೆಂಡ್ವರೆಗೂ ಇರುತ್ತೆ. ನಂತರ ಬ್ಯಾಕ್ ಬನ್ನಿ, ಮತ್ತೆ ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನಂತರ ಸೆಕೆಂಡ್ ಫೋಟೋ ಇಲ್ಲಿರುತ್ತೆ ನೋಡಿ ಫ್ರೆಂಡ್ಸ್. ಸೆಕೆಂಡ್ ಫೋಟೋ 2.25 ಸೆಕೆಂಡಿಂದ 4.4 ಸೆಕೆಂಡ್ವರೆಗೂ ಇಲ್ಲಿ ಶೇಕ್ ಪ್ರಿಸೆಟ್ನಲ್ಲಿ ಸ್ಟಾರ್ಟ್ ಆಗಿರ್ತೈತೆ ಅದು ಫೋಟೋ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಶೇಕ್ ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡಿಕೊಂಡು 4.4 ಸೆಕೆಂಡಿಂದ 6 ಸೆಕೆಂಡ್ವರೆಗೂ ಒಂದು ಇಮೇಜ್ ಇರುತ್ತಲ್ಲ, ಆ ಇಮೇಜ್ಗೆ ಹೋಗಿ ಇದನ್ನ ಪೇಸ್ಟ್ ಮಾಡಿಬಿಡಿ ಸೆಕೆಂಡ್ ಇಮೇಜ್ಗೆ. ನಂತರ ಬ್ಯಾಕ್ ಬಂದು ಥರ್ಡ್ ಇಮೇಜ್ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರ್ಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡಿಕೊಂಡು ಥರ್ಡ್ ಇಮೇಜ್ ನೋಡ್ಬೋದು, 6 ಸೆಕೆಂಡಿಂದ 7.23 ಸೆಕೆಂಡ್ವರೆಗೂ 23 ಸೆಕೆಂಡ್ವರೆಗೂ ಎಂಡ್ ಆಗಿರುತ್ತೆ. 6 ಸೆಕೆಂಡಿಂದ ಸ್ಟಾರ್ಟ್ ಆಗಿ 7.23 ಸೆಕೆಂಡ್ಗೆ ಎಂಡ್ ಆಗಿರುತ್ತೆ. ಆ ಫೋಟೋಗೆ ಹೋಗಿ ಇದನ್ನ ಪೇಸ್ಟ್ ಮಾಡಬೇಕಾಗುತ್ತೆ ಎಫೆಕ್ಟ್ನ. ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನಂತರ ಥರ್ಡ್ ಫೋಟೋ ಆಗಿರ್ತವೆ. 4th ಫೋಟೋದು ಎಫೆಕ್ಟ್ನ ಕಾಪಿ ಮಾಡ್ಕೊಂಬರ್ಬೇಕಾಗುತ್ತೆ.
ಶೇಕ್ ಎಫೆಕ್ಟ್ಗೆ ಹೋಗಿ ಫೋರ್ತ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡ್ಬೋದು 3 ಫೋಟೋ ಆಗಿರ್ತವೆ. ಇವಾಗ 4th ಫೋಟೋ 5.16 ಸೆಕೆಂಡ್ ನಂತರ 6.24 ಸೆಕೆಂಡ್ವರೆಗೂ ಇರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬೇಕ್ ಮಾರ್ಕ್ ಪ್ರಿಸೆಟ್ಗೆ ಹೋಗಿ ಬ್ಯಾಕ್ ಬಂದು ನೋಡ್ಬೋದು. ಇಲ್ಲಿರುತ್ತೆ ಇಮೇಜು. 4th ಇಮೇಜ್ ಇಲ್ಲಿರುತ್ತೆ. ಇಲ್ಲೊಂದು ಕೆಳಗಡೆ ಒಂದು ಇಮೇಜ್ ಇರುತ್ತೆ, ಇಲ್ಲಿ 2 ಇಮೇಜ್ ಇರ್ತವೆ. ನಂತರ ಇಲ್ಲೊಂದು ಇಮೇಜ್ ಇರುತ್ತೆ 4th ಇಮೇಜು. ಆ ಇಮೇಜ್ಗೆ ಹೋಗಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಈ 2 ಫೋಟೋಗೂ ಎಫೆಕ್ಟ್ನ ಪೇಸ್ಟ್ ಮಾಡಿ. ಇದು 5th ಫೋಟೋ, ಇದು 6th ಫೋಟೋ. ಇವೆರಡು ಎಫೆಕ್ಟ್ ನಾನು ಕೊಟ್ಟಿರ್ತೀನಿ, ಅವನ್ನ ತಂದ ಇಲ್ಲಿಗೆ ಪೇಸ್ಟ್ ಮಾಡಿ ನಂತರ ಬ್ಯಾಕ್ ಬನ್ನಿ. ನಂತರ ನೋಡ್ಬೋದು ಇಲ್ಲಿರುತ್ತೆ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಫಿ ಕೊಟ್ಟು ಕುತ್ಕೊಂಡು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮ್ಯಾಪ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲೊಂದು ಇಮೇಜ್ ಇರುತ್ತಲ್ಲ, 10.4 ಸೆಕೆಂಡಿಂದ 11.29 ಸೆಕೆಂಡ್ವರೆಗೂ ಒಂದು ಇಮೇಜ್ ಇರುತ್ತೆ. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಇಮೇಜ್ನ ಸಣ್ಣದು ಮಾಡಿಬಿಡಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣದು ಮಾಡ್ಕೊಳ್ಳಿ. ನಂತರ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಈಗ ಕಾಪಿ ಮಾಡ್ಕೊಂಬಂದಿದ್ದ ಎಫೆಕ್ಟ್ನ ಅದಕ್ಕೆ ಪೇಸ್ಟ್ ಮಾಡಿಬಿಡಿ. ನೋಡ್ಬೋದು ಈ ರೀತಿ ಬರುತ್ತೆ. ನಂತರ ಲಾಸ್ಟ್ ಇಮೇಜ್ ಇರುತ್ತೆ, ಆ ಇಮೇಜ್ಗೆ ಬ್ಯಾಕ್ ಹೋಗಿ ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಆನ್ ಮಾಡಿಕೊಂಡು ಲಾಸ್ಟ್ ಇಮೇಜ್ ನೋಡ್ಬೋದು. ಇಲ್ಲಿರುತ್ತೆ ಲಾಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಹೊಡ್ಕೊಂಡು ಇಲ್ಲಿ ನೋಡ್ಬೋದು 2 ಲೇಯರ್ ಇರ್ತವೆ. ಇವು ಈ ಲೇಯರ್ನ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ನಂತರ ಬೀಟ್ ಮ್ಯಾಪ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಈ ಕಾಪಿ ಮಾಡ್ಕೊಂಬಂದ ಲೇಯರ್ನ ಈ ರೀತಿ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿ ಈ ರೀತಿ ಲಾಸ್ಟ್ಗೆ ಹೋಗಿ ಅವೆರಡೂ ಎಳೆದ್ಬಿಡಿ. ನಂತರ ಲಾಸ್ಟ್ ಇಮೇಜ್ ಈ ಕಾಪಿ ಮಾಡ್ಕೊಂಡಿದ್ದ ಎಫೆಕ್ಟ್ನ ಲಾಸ್ಟ್ ಇಮೇಜ್ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ನಾನು ಪ್ರಿವ್ಯೂವಲ್ಲಿ ತೋರಿಸಿದ್ದು ನಿಮಗೆ ವಿಡಿಯೋ ಆ ರೀತಿ ರೆಡಿ ಆಗುತ್ತೆ. ನಂತರ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 1080p ಇದ್ದಿದ್ದನ್ನ 720p ಇಟ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಬಿಡಿ. ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.